ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೇರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇವತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಆ ಸಾಧನೆ ಮಾಡಿ ತೋರಿಸಿದ್ದಾರೆ. ಒಂದಲ್ಲ ಎರಡಲ್ಲ 900 ಆವಿಷ್ಕಾರಗಳು ಹುಬ್ಬೇರಿಸುವಂತಿದೆ. ಸಾವಿರಾರು ವಿದ್ಯಾರ್ಥಿಗಳ ಕಲರವದ ನಡುವೆ ರೋಬೋಗಳು ಸದ್ದು ಮಾಡ್ತಿದ್ವು. ಬಗೆ ಬಗೆಯ ಯಂತ್ರೋಪಕರಣಗಳು, ವಿದ್ಯಾರ್ಥಿಗಳೇ ಆವಿಷ್ಕರಿಸಿದ್ದ ಪ್ರಾಜೆಕ್ಟ್ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿತ್ತು. 5,000 ವಿದ್ಯಾರ್ಥಿಗಳಿಂದ 900 ಹೊಸ ಆವಿಷ್ಕಾರ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪ್ರೆಸಿಡೆನ್ಸಿ ವಿವಿ ಸಾಧನೆ. ಬೆಂಗಳೂರಿನ ಯಲಹಂಕ ಬಳಿಯ ಪ್ರೆಸಿಡೆನ್ಸಿ ವಿವಿ ವಿದ್ಯಾರ್ಥಿಗಳು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನ ಪುಟಕ್ಕೆ ಸೇರಿದ್ದಾರೆ. 5,000 ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಲ್ಲಿ 900 ಹೊಸ ಪ್ರಾಜೆಕ್ಟ್ ಮಾಡಿ ಹುಬ್ಬೇರಿಸಿದ್ದಾರೆ. ಮಣ್ಣು ಇಲ್ಲದೆ ಬೆಳೆಯುವಂತಹ ಟೊಮ್ಯಾಟೊ ಸಸಿಗಳ ಆವಿಷ್ಕಾರ ಬೆರಗು ಮೂಡಿಸುವಂತಿದೆ. ಹೋಮ್ ಮೇಡ್ ಹೈಡ್ರೋಪೋನಿಕ್ ಸಿಸ್ಟಮ್ ಬಗ್ಗೆ ಪ್ರಾಜೆಕ್ಟ್ ಮಾಡ್ತಿದ್ದೀರಿ. ಇದರಿಂದ ಏನು ಉಪಯೋಗ ಅಂದರೆ ಮಣ್ಣು ಇಲ್ದಿರೋ ನಾವು ಪ್ಲಾಂಟ್ನ ಗ್ರೋ ಮಾಡ್ತಿದ್ದೀರಿ. ಸೊ ನ್ಯೂಟ್ರಿಯನ್ ಸೊಲ್ಯೂಷನ್ ಆ್ಯಡ್ ಮಾಡಿಬಿಟ್ಟು ಇದು ಲ್ಯಾಬ್ರೇಟ್ರಿ ಅಥವಾ ಎಲ್ಲಾದರೂ ಮನೆಯಲ್ಲಿ ಕೂಡ ಬೆಳೆಸೋ ಪಾಸಿಬಿಲಿಟಿ ಇದೆ. ಆಮೇಲೆ ಇದರಿಂದ ಏನು ಹುಳಗಳು ಅದೆಲ್ಲ ಬರೋದಿಲ್ಲ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಟೀಮ್ ಮುಂದೆ ವಿದ್ಯಾರ್ಥಿಗಳು ಹೊಸ ರೀತಿಯ ರೋಬೋಟ್, ಡ್ರೋನ್, ಅಗ್ರಿಕಲ್ಚರ್ ಯಂತ್ರೋಪಕರಣಗಳ ಬಗ್ಗೆ ವಿವರಿಸಿದ್ರು. ಕಳೆದ ಬಾರಿ 550 ಪ್ರಾಜೆಕ್ಟ್ ಮಾಡಲಾಗಿತ್ತು. ಈ ಬಾರಿ ಅದನ್ನು ಮೀರಿಸಿದ ಸಾಧನೆಗೆ ಇನ್ನೋವೇಟಿವ್ ಪ್ರಾಜೆಕ್ಟ್ ಮುಖ್ಯಸ್ಥೆ ಡಾಕ್ಟರ್ ದಿವ್ಯಾ ರಾಣಿ ಸಂತಸ ವ್ಯಕ್ತಪಡಿಸಿದ್ರು. ಇಂಡಸ್ಟ್ರಿಗೆ ಏನು ಬೇಕು, ಸೊಸೈಟಿಗೆ ಏನು ಬೇಕು, ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ನಮ್ಮ ಹುಡುಗರು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಈ ಇಯರು ಆ ಸಕ್ಸಸ್ಸಿಂದ ನಾವು ನಮ್ಮ ಓನ್ ರೆಕಾರ್ಡ್ನ ನಾವು ಬ್ರೇಕ್ ಮಾಡಿದ್ದೀವಿ. ಲೈಕ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನೋವೇಷನ್ ಎಕ್ಸ್ಪೋ ಬೈ 900 ಶೋಯಿಂಗ್. ಈ ಸಲ 900 ಇನೋವೇಟಿವ್ ಪ್ರಾಜೆಕ್ಟ್ಸ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ. 5,600 ಸ್ಟೂಡೆಂಟ್ಸ್ ಭಾಗಿಯಾಗಿದ್ದಾರೆ ಈ ಇದರಲ್ಲಿ. ಅದೇನೇ ಇರಲಿ, ವಿದ್ಯಾರ್ಥಿಗಳ ಸಾಧನೆ ಮತ್ತಷ್ಟು ಯಶಸ್ಸು ಕಾಣಲಿ. ಶಿವರಾಜ್ ಕುಮಾರ್, TV9 ಬೆಂಗಳೂರು.